ಈ ನಮ್ಮ ಹೆಮ್ಮೆಯ ಧರ್ಮ ಹಿಂದೂ ಧರ್ಮ ಬಹುಶಃ ಆಧುನಿಕ ಮರಾಠಿಯ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರುವಂಥ ನಾವು ಬಹುತೇಕ ನಮ್ಮತನವನ್ನು ನಮ್ಮ ಮುಂದಿನ ಪೀಳಿಗೆಗೆ ಕಲಿಸದೆ ಅಥವಾ ಅವಕಾಶ ಮಾಡಿಕೊಡದೆ ಎಲ್ಲೋ ಸಣ್ಣ ತಪ್ಪುಗಳು ನಡೆದಾಗಲೇ ಬಹುಶಃ ನಾವು ನಮ್ಮ ಧರ್ಮಕ್ಕೆ ಎಲ್ಲೋ ಒಂದು ಕೊಡ್ಲಿ ಪೆಟ್ಟನ್ನ ಕೊಡ್ತೀವಿ ಅಂತ ಭಾವಿಸ್ತೀನಿ. ಬಟ್ ಇಲ್ಲಿ ಈ ಕಾರ್ಯಕ್ರಮವನ್ನು ನಾನು ನೋಡಿದಾಗ ನಂಗೆ ತುಂಬ ಹೆಮ್ಮೆ ಆಗಿದ್ದು, ನಿಸ್ಸಂದೇಹವಾಗಿ ನಮ್ಮ ಒಂದು ಸನಾತನ ಧರ್ಮ ಇಲ್ಲೂ ಕೂಡ ಪ್ರತಿಷ್ಠಾಪನೆ ಆಗಿ ತನ್ನ ಆನೆ ನಡೆಯನ್ನು ಮುಂದುವರಿಸ್ಕೊತಾ ಹೋಗ್ತಾನೇ ಇದೆ. ಬಹುಶಃ ನಾನು ಅನ್ಕೊತೀನಿ, ಇನ್ನು ಏನು ತಾವು ಜನ್ಮ ಕೊಟ್ಟಿದ್ದೀರಿ ತಮ್ಮ ಮಕ್ಕಳು, ಅವರು ಕೂಡ ಇನ್ನು ಮುಂದಿನ ತಲೆಮಾರಿಗೆ ಈ ತನವನ್ನು ದಾಟಿಸ್ತಾರೆ. ಅದು ವಿಶೇಷವಾಗಿ ಇವತ್ತು ಶ್ರೀರಾಮರ ಕಲ್ಯಾಣವನ್ನು ನಾನು ನೋಡಿದೆ. ಬಹುಶಃ ನನ್ನ ಎರಡನೇ ಮಗ, ಬಹುಶಃ ನನಗನ್ಸುತ್ತೆ ಇದೆಲ್ಲ ಒಂದು ಹೆಮ್ಮೆಯ ಕೆಲಸ. ಶ್ರೀನಿವಾಸ ಕಲ್ಯಾಣ ನಡೆಯುತ್ತಂತೆ, ರಾಯರ ಆರಾಧನೆ ನಡೆಯುತ್ತಂತೆ. ಇದೆಲ್ಲ ಕೇಳಿದಾಗ ಏನೋ ಒಂಥರ ಖುಷಿ ಆಯಿತು ನನಗೆ. ರಾಮರ ಬಗ್ಗೆ ಭಾಳ ವಿಶೇಷವಾಗಿ ವಿಶ್ಲೇಷಣೆ ಮಾಡ್ತಾ ಮಧ್ಯ ಇವರ ಪ್ರವಚನ, ಅದಕ್ಕೆ ತಕ್ಕಂತೆ ಗಾಯನ, ಎರಡರ ಜುಗಲ್ಬಂದಿಯನ್ನು ನಾನು ನೋಡ್ತಾ ಕೂತಿದ್ದೆ. ಬಹುಶಃ ಭಾರತದಲ್ಲಿ ತುಂಬ ಹೆಮ್ಮೆಯಿಂದ ನಾವು ಮಾತಾಡ್ತೀವಿ. ಬಟ್ ನಾವು ಮದರ್ಸ್ ಡೇ, ಫಾದರ್ಸ್ ಡೇ, ಲವರ್ಸ್ ಡೇ ಎಷ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಅಂದರೆ, ಈ ಡೇಗಳನ್ನೆಲ್ಲ ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ದೂರದ ಸಾಗರದ ಆಚೆ ಇದನ್ನು ಉಳಿಸ್ಕೊಂಡಿದ್ದೀರ ಆದಮೇಲೆ ನಾನು ಈ ಜಾಗದಲ್ಲಿ ಕೂತು ತಮ್ಮ ಬಂಗಾರದ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ದೊಡ್ಡದಾಯಿತು. ನಾವು ಶ್ಲೋಕಗಳ ಹೇಳೋದ್ರ ಮುಖಾಂತರ ಹೇಳೋಷ್ಟು ದೊಡ್ಡವ ನಾನಲ್ಲ. ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಭಕ್ತ. ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು, ಮಗನೇ ಅರ್ಪಣಾ ಮನೋಭಾವದಿಂದ ನಿನ್ನಾತ್ಮ ಶುದ್ಧಿಯಾಗಿಟ್ಕೊಂಡು ದೇವರು ಎಂಬತಕ್ಕಂಥ ನಮ್ಮ ಹಿರಿಯರು ಹೇಳ್ಕೊಟ್ಟಂಥ ಭಯವನ್ನು ನಂಬಿ ನೀನು ಮುಂದೆ ಹೋಗು, ನೀನು ಎಲ್ಲದರಲ್ಲೂ ಗೆಲ್ತೀಯಾ ಅಂತ ಹೇಳಿದರು. ನಾನು ಕುತ್ಕೊಂಡು ಯೋಚನೆ ಮಾಡ್ತೀನಿ, ಭಕ್ತಿ ಅಂದರೆ ಏನು ಅಂತ. ಎಲ್ಲಿ ಭಕ್ತಿ ಇರುತ್ತೆ ನಮಗೆ ಅರಿವಾಗದೇ ಇರೋ ತನಕ ಒಂದು ಭಯ ಸೃಷ್ಟಿಯಾಗುತ್ತೆ. ಆ ಭಯ ಎಷ್ಟು ಸಿಂಪಲ್ ಭಯ ಅಂದರೆ, ಅಯ್ಯೋ ನಾನು ಸರಿಯಾಗಿ ನಡ್ಕೊಳ್ಳದೆ ಹೋದರೆ ದೇವರು ನನ್ನ ಶಪಿಸ್ಬೋದು, ನನಗೆ ಕೆಟ್ಟದಾಗ್ಬೋದು. ಆ ಭಯ ಬಂದರೆ ಸಾಕು, ಮನುಷ್ಯ ತಾನೇ ಪರಿಶುದ್ಧನಾಗಿ ಅವನ ಜೀವನದಲ್ಲಿ ತುಂಬ ಅದ್ಭುತವಾದಂಥ ಹೆಜ್ಜೆ ಇಡೋಕ್ಕೆ ಶುರು ಮಾಡ್ತಾನೆ. ರಾಮಾಯಣದ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ. ನನ್ನ ಒಂದು ವಿಶ್ಲೇಷಣೆಯಲ್ಲಿ ರಾಮಾಯಣ ಬೇರೆ ಏನೂ ಅಲ್ಲ, ಮನುಷ್ಯನ ದೇಹವೇ ರಾಮಾಯಣ. ಹೇಗೆ ಅಂತ ನಾವು ಪ್ರಶ್ನೆ ನಮಗೆ ನಾವೇ ಹಾಕ್ಕೊಂಡ್ರೆ, ಎರಡು ಸ್ಥಾನವನ್ನು ಇಬ್ಬರು ಕೊಡ್ಬೋದು. ನಾವು ಹೃದಯವನ್ನು ರಾಮನಿಗೆ ಕೊಡ್ಬೋದು, ಚಿಂತನೆಯನ್ನು ರಾವಣನಿಗೆ ಕೊಡ್ಬೋದು. ಇವರ ಇಬ್ಬರ ಯುದ್ಧ, ಮನಸ್ಸು ಮತ್ತು ಚಿಂತನೆಯ ಯುದ್ಧ ನಡೀತಾನೇ ಇರುತ್ತೆ ಮನುಷ್ಯನಿಗೆ. ಯಾವಾಗ ಒಳ್ಳೆ ಚಿಂತನೆ ಗೆಲ್ಲುತ್ತೆ ಅದೇ ರಾಮನ ಜಯ, ಯಾವಾಗ ಕೆಟ್ಟದ್ದು ಗೆದ್ದು ಬಿಡುತ್ತೆ ಅದೇ ರಾವಣನ ಜಯ. ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ಒಳ್ಳೆಯದನ್ನು ಯೋಚನೆ ಮಾಡ್ತಾ ಕೆಟ್ಟದ್ದನ್ನು ಅದರ ಜೊತೆಗೆ ಯುದ್ಧ ಮಾಡ್ತಾನೇ ಇರಿ, ರಾಮನ ಗೆಲುವಾದಾಗೆ ನಿಮ್ಮ ಜೀವನ ಗೆಲುವಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು ಇವತ್ತಿನ ಒಂದು ಕಾಲಮಾನದಲ್ಲಿ. ಮೊಹೆಂಜೋಡಾರೋ ಹರಪ್ಪ ಈ ಒಂದು ಕಾಲಮಾನದಲ್ಲಿ ಸಿಕ್ಕಂಥ ವಿಚಾರಧಾರೆಗಳು ನೋಡಿದ್ರೆ ಅಲ್ಲಿಂದಲೂ ಕೂಡ ನಮ್ಮ ಹಿಂದೂ ಧರ್ಮ ಇದೆ, ಅಲ್ಲಿಂದಲೂ ಕೂಡ ರಾಮರ ಬಗ್ಗೆ ವಿಶ್ಲೇಷಣೆ ಇದೆ, ಕೃಷ್ಣನ ಬಗ್ಗೆ ವಿಶ್ಲೇಷಣೆ ಇದೆ. ನೀವೆಲ್ಲೇ ಹೋದರೂ ಇಡೀ ಭರತಖಂಡದ ಮೂಲೆನಲ್ಲೂ ಕೂಡ ಅವತ್ತಿನ ದಿನ ಇವತ್ತಿನ ಥರ ಗೂಗಲ್ ಹಾಕ್ಕೊಂಡಿದ್ದ ತಕ್ಷಣ ಗೋ ಟೇಕ್ ರೈಟ್ ಲೆಫ್ಟ್ ದಟ್ ಇಸ್ ದಿ ಟೆಂಪಲ್ ಅಂತ ಯಾರು ಹೇಳೋರಿರಲಿಲ್ಲ. ಇದೇ ಟೈಮು ಅಂತ ಯಾರು ಹೇಳೋರಿರಲಿಲ್ಲ. ಈಗಲೇ ಗ್ರಹಣ ಆಗುತ್ತೆ ಅಂತ ಹೇಳೋರಿರಲಿಲ್ಲ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಈ ಮನುಷ್ಯನ ಒಂದು ಜಾತಕವನ್ನು ಅವನು ಹುಟ್ಟಿದಂಥ ಕಾಲಮಾನದಲ್ಲಿ ನೋಡಿದ್ರೆ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿದ್ದಾವೆ ಅದರ ತಕ್ಕನಾಗೆ ಅವನ ಜೀವನ ಇದೆ ಅಂತ ನೋಡಿ. ಅವತ್ತಿನ ಕಾಲದಲ್ಲಿ ಯೋಚನೆ ಮಾಡುವಂಥ ಎಷ್ಟು ದೊಡ್ಡ ಶಕ್ತಿ ಇತ್ತು ಅವರಲ್ಲಿ ಅಂದರೆ,
ಕೂತಿರೋ ಜಾಗದಲ್ಲೇ ಮನೋವೇಗದಲ್ಲೇ ಇವತ್ತು ಮೊಬೈಲ್ ತೆಗೆದು ಹಾಯ್ ಬ್ರೋ ಹೌ ಯು ಐ ಆಮ್ ಇನ್ US ಲೈಕ್ ದ್ಯಾಟ್ ಲೈಕ್ ದಿಸ್ ಅಂತ ಇವತ್ತೆಲ್ಲ ಹೇಳ್ತೀವಿ. ಅವತ್ತು ಕೂತು ಮನೋವೇಗದಲ್ಲೇ ಎಲ್ಲೋ ಕೂತು ಎಲ್ಲಿಂದ ನಾವು ಕಮಾಂಡ್ ಕೊಡುವಂಥ ಟೆಲಿಪತಿ ವರ್ಕ್ ಆಗ್ತಾ ಇತ್ತು ಅವತ್ತು. ಅದನ್ನೆಲ್ಲ ನೀವು ಮೆಲುಕಾಗ್ತಾ ಬನ್ನಿ. ಇವತ್ತಿನ ಆವಿಷ್ಕಾರಗಳು ಏನು ಈ ವಿಶ್ವದಲ್ಲಾಗಿದೆ ಎಲ್ಲವೂ ಹೆಮ್ಮೆ ಪಡಿ ನಮ್ಮ ಭರತ ಖಂಡದಲ್ಲೇ ಸೃಷ್ಟಿಯಾಗಿದ್ದು ಎಲ್ಲವೂ ಪ್ರತಿಯೊಂದು. ಇವತ್ತು ಅದರ ದೇಣಿಗೆ ಇಡೀ ವಿಶ್ವಕ್ಕೆ ಹಂಚಿದ್ದೀವಿ. ಎಲ್ಲರೂ ಬೀಗ್ತಾ ಇದ್ದಾರೆ. ನಾವೇ ಗೂಗಲ್ ಕಂಡು ಹಿಡಿದಿದ್ದು, ನಾವೇ ಫೇಸ್ಬುಕ್ಕು, ನಾವೇ ವಾಟ್ಸಾಪು, ಎಲ್ಲರೂ ಹೇಳ್ತಾರೆ. ಅವ್ರು ಯಾರಿಗೂ ಗೊತ್ತಿಲ್ಲ. ಎಲ್ಲ ಆವಿಷ್ಕಾರವು ಭರತ ಖಂಡದ ನೆಲದಲ್ಲೇ ಇರೋದು. ಆ ನೆಲಕ್ಕೆ ಇನ್ನೊಂದು ಹೆಸರೇ ರಾಮಕ್ಷೇತ್ರ ಅಂತ. ಅದಕ್ಕೆ ಹೆಸರೇ ಇನ್ನೊಂದು ಹೆಸರು. ನೀವೇನೇ ಸಂಕಲ್ಪ ಮಾಡಬೇಕಾದ್ರೂ ಕೂಡ ರಾಮಕ್ಷೇತ್ರ ಅಂತಲೇ ಹೆಮ್ಮೆಯಿಂದ ಹೇಳ್ತಾರೆ. ಅಂಥ ಅದ್ಭುತವಾದಂಥ ಹೆಸರು ಸೃಷ್ಟಿಯಾಗಿದ್ದೇ ಭರತಖಂಡದ ನೆಲದಲ್ಲಿ. ನಮ್ಮ ಸೌಭಾಗ್ಯ ನಾವು ಅಂಥ ಒಬ್ಬ ಮಹನೀಯನ ನಾಮಸ್ಮರಣೆ ಮಾಡುವಂಥ ನೆಲದಲ್ಲಿ, ಅಂಥ ವಿಚಾರಧಾರೆಗಳನ್ನ ಹೇಳ್ಕೊಟ್ಟಂಥ ತಂದೆ ತಾಯಿಗಳ ಉದರದಲ್ಲಿ ನಾವು ಹುಟ್ಟಿದ್ದೇ ಒಂದು ನಮ್ಮ ಪುಣ್ಯ ಅಲ್ವೇ. ಇವತ್ತು ನನಗೆ ಒಂದು ಸಣ್ಣ ನೋವಿದೆ. ಬಹುಶಃ ಮುಂದಿನ ಪೀಳಿಗೆಯ ಮಕ್ಕಳಿಗೆ ನಾವು ನಮ್ಮತನವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ದೇವರನ್ನು ನಾವೇ ಇಂಟ್ರೊಡ್ಯೂಸ್ ಮಾಡಿಸ್ತೇ ಹೋದರೆ ಪಾಪ ಅವ್ರು ಎಲ್ಲಿಂದ ಕಲಿಯೋಕ್ಕೆ ಸಾಧ್ಯ ಇದೆ. ಸೊ ಯಾರೇ ಮಕ್ಕಳು ಅವರಿಗೆ ಮುಂದಿನ ಒಂದು ವಿಚಾರಧಾರೆಗಳು ಗೊತ್ತಿಲ್ಲ ಅಂದರೆ ಅದರ ಪಶ್ಚಾತ್ತಾಪ ಪಡಬೇಕಾಗಿರೋದು ಮಕ್ಕಳಲ್ಲ, ನನ್ನ ಪ್ರಕಾರ ತಂದೆ ತಾಯಿಗಳೇ ಪಡಬೇಕಾಗಿದೆ. ಯಾಕೆಂದರೆ ನೀವು ಕಲ್ತ್ರೆ ಅವ್ರಿಗೆ ಹೇಳ್ಕೊಡ್ತೀನಿ, ನಿಮ್ಮ ತಲೆಮಾರು ಕಲಿಸ್ಕೊಟ್ಟಿದ್ರೆ ನೀವು ಮುಂದಿನ ತಲೆಮಾರಿಗೆ ಹೇಳ್ತೀವಿ. ಹಾಗಾಗಿ ದಯಮಾಡಿ ಬೇರೆ ಏನೋ ವಿಶ್ವದ ಕೆಲಸಕ್ಕೆ ಬರದೇ ಇರತಕ್ಕಂಥ ವಿಚಾರಧಾರೆಗಳನ್ನ ನಾವು ಅಧ್ಯಯನ ಮಾಡಿ ತಿಳ್ಕೊಂಡು ಅದ್ರ ಬಗ್ಗೆ ಬೀಗೋದ್ರ ಬದಲು ನಾವು ಇನ್ನೂ ಸಾವಿರಾರು ವರ್ಷ ಕಲ್ತರೂ ಕೂಡ ಮುಗಿಯೋಕ್ಕಾಗದೇ ಇರುವಂಥ ದೊಡ್ಡ ದೊಡ್ಡ ಟೆಕ್ಸ್ಟ್ಗಳಿದ್ದಾವೆ ನಮ್ಮಲ್ಲಿ. ಅದನ್ನು ಒಂದೊಂದಾಗಿ ನಾವೇ ಓದ್ತಾ ಇದ್ರೆ ಸಾಕು. ನಾನು ಇದನ್ನೇ ಹೇಳಿದ್ದು, ಎಲ್ಲಿ ಭಯ ಇರುತ್ತೆ ಅಲ್ಲಿ ಭಕ್ತಿ ಇರುತ್ತೆ, ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ಯಶಸ್ಸಿರುತ್ತೆ, ಎಲ್ಲಿ ಯಶಸ್ಸಿರುತ್ತೆ ಏಕಾಗ್ರತೆ ತನ್ನಂತೆ ತಾನೇ ಗೆಳೆಯನ ಜೊತೆಯಲ್ಲಿರುತ್ತೆ. ಎಷ್ಟೆಲ್ಲ ಅದ್ಭುತ ಚಿಂತನೆ ಭಕ್ತಿಯಲ್ಲಿದೆ ಅಂದರೆ ಇದು ಸಂತೋಷ ಆಗುತ್ತೆ. ಇಂಥ ಒಂದು ಯಾಂತ್ರಿಕ ಪ್ರಪಂಚದಲ್ಲಿ ತಾವೆಲ್ಲ ವಾಸ ಮಾಡ್ತಾ ಎಲ್ಲವನ್ನ ಬದಿಗೊತ್ತಿ ನೀವು ನೂರಾರು ಜನ ಕೂತ್ಕೊಂಡು ಏಕಾಗ್ರತೆಯಿಂದ ಬಂಧು ಬಾಂಧವರು ಥರ ನೋಡಿ, ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ಬಂಧುತ್ವ ಭ್ರಾತೃತ್ವ ಎರಡೂ ನಮ್ಮ ಜೊತೆನೇ ಇರುತ್ತೆ ಅನ್ನೋದಕ್ಕೆ ನೋಡಿ ಇದೇ ದೊಡ್ಡ ಸಾಕ್ಷಿ. ನೀವು ಯಾರು ನೆಂಟ್ರಲ್ಲ, ನೀವು ಯಾರು ಅನ್ನೋದೇ ಗೊತ್ತಿಲ್ಲ, ಯಾವ ಊರು ಗೊತ್ತಿಲ್ಲ, ಯಾವ ಏರಿಯಾ ಗೊತ್ತಿಲ್ಲ. ಆದರೆ ಎಲ್ಲವನ್ನ ಮರೆತು ರಾಮನ್ನ ದೇವರಾಗಿ ಮಾಡಿ ಆ ರಾಮನ ಮಕ್ಕಳಾಗಿ ನೀವೆಲ್ಲ ಇಲ್ಲಿ ಕೂತ್ಕೊಬಿಟ್ರೆ ನಿಮ್ಮ ಜೊತೆ ನಾನು ಸೇರ್ಕೊಬಿಟ್ಟೆ, ನಮ್ಮ ಫ್ಯಾಮಿಲಿನೂ ಬಂದು ಕೂತ್ಕೊಂಡು ನೋಡಿ. ಇದೇ ಭಕ್ತಿ ಇರೋ ಜಾಗದಲ್ಲಿ ಈ ರೀತಿ ಬಂಧುತ್ವ ಭ್ರಾತೃತ್ವ ಎಲ್ಲವೂ ಸಿಕ್ಬಿಡುತ್ತೆ ಅನ್ನೋದಕ್ಕೆ ಇದೇ ಒಂದು ಶ್ರೇಷ್ಠತೆ ನಮ್ಮ ಒಂದು ಸಂಸ್ಕೃತಿ. ಏನೂ ಬೇಕಾಗಿಲ್ಲ. ಇಷ್ಟು ಚೆನ್ನಾಗಿ ಹೇಳಿದ್ರು, ದೇವರು ಎಂಬ ತಕ್ಕವನ್ನ ನಂಬಿಡಿ ನಿಮಗೆಲ್ಲವೂ ಒಳ್ಳೇದಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಮಾತು. ಇದನ್ನೇ ನಾವು ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಅರ್ಜುನ ಎಷ್ಟು ಚೆನ್ನಾಗಿ ತನ್ನನ್ನು ತಾನೇ ಅರ್ಪಣಾ ಮನೋಭಾವದಿಂದ ಕೃಷ್ಣನಿಗೆ ಅರ್ಪಿಸ್ಕೊಂಡ್ಬಿಡ್ತಾನೆ. ನೀನಿದ್ಯಾ ನನಗೇನು ಭಯ ಅಂತ. ನೋಡಿ, ಕೃಷ್ಣ ಇನ್ನೊಬ್ಬರ ಹತ್ರನೂ ಕೇಳ್ದ ನಾನು ಸಾಯಬೇಕಂತ. ಅವನು ಸೊಪ್ಪಾಗಲಿಲ್ಲ. ಅದು ಅಹಂಕಾರ ಅನ್ನೋ ದುರ್ಯೋಧನ ಸೊಪ್ಪಾಗಲಿಲ್ಲ. ಆದರೆ ಭಕ್ತಿ ಮತ್ತು ಅರ್ಪಣಾ ಮನೋಭಾವ ಅನ್ನತಕ್ಕಂಥ ಅರ್ಜುನ ಅವನಿಗೆ ತಲೆಬಾಗ್ತಾನೆ. ಹಾಗಾಗಿ ದೇವರು ಅವನಿಗೆ ಡ್ರೈವರ್ ಕೆಲಸ ಮಾಡ್ತಾನೆ, ಕೂತ್ಕೋತಾನೆ ಮುಂದೆ ಕೂತು, ನಾನು ಇದ್ದೀನಿ, ನಿನ್ನ ಪಾಠ ನೀನು ಶೋ ಕೊಡಪ್ಪ ಅಂತ ಹೇಳ್ತಾನೆ. ಇವನು ಏನು ಇತಿಹಾಸದಲ್ಲಿ ಶೋ ಕೊಡ್ತಾನೆ, ನಾನೇ ಬಿಲ್ವ ಯುದ್ಧದಲ್ಲಿ ನನ್ನ ಮೀರಿಸೋನಿಲ್ಲ, ನಾನು ಹಾಗೆ ಹೀಗೆ ಅಂತ. ಅದು ಯಾವುದೂ ಅಲ್ಲ. ಆ ರಾಮಕೃಷ್ಣ ಎಲ್ಲವೂ ಮಾಡ್ತಾನೆ. ಇದೇ ಭಕ್ತಿಯ ಒಂದು ಇನ್ನೊಂದು ಅರ್ಥವೇ ಅರ್ಪಣಾ ಮನೋಭಾವ. ಯಾರೋ ಒಬ್ಬ ಮಹನೀಯನೊಬ್ಬ ಇದ್ದಾನೆ, ಅವನು ಯಾರು ಅಂದರೆ ಅವನನ್ನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ ನಾವು. ದೇವರು ಅಂದರೆ ಹೆಂಗಿದಾನ್ರಿ ಅಂತ ಕೇಳ್ತಾರೆ. ಆಮೇಲೆ ತುಂಬ ವಿತಂಡವಾದ ಮಾಡ್ತಾರೆ. ವಿ ಆರ್ ವೆರಿ ಪ್ರಾಕ್ಟಿಕಲ್ ನಾವು ಸರಿ ಇದ್ದರೆ ಅದಲ್ಲ. ದೇವರು ಎಲ್ಲಿದ್ದಾನೆ ಅವರಿಗೆ ಗೊತ್ತಿಲ್ಲ. ದೇವರು ಎಂಬತಕ್ಕವನು ಕಣ್ಣಿಗೆ ಕಾಣಿಸೋದಿಲ್ಲ. ಅವನು ನೀವು ಹ್ಯಾಕ್ ಫೀಲ್ ಮಾಡ್ತೀರಿ ಆಗಿರ್ತಾನೆ. ಇದು ತರ್ಕ ಹೆಂಗಿರುತ್ತೆ ಅಂದರೆ ಕಾಫಿ ಕುಡಿಯೋನಿಗೆ ಕಾಫಿ ಕುಡಿದೇ ಅದು ಒಂದು ತರ್ಕ, ಅದ್ಭುತ ತರ್ಕ. ಇದು ಮಹಾನೀಯರು ಒಬ್ರು ಹೇಳಿದ್ದಾರೆ. ಅವ್ನು ಕಾಫಿ ಕುಡಿದಿದ್ದು ಅವ್ನು ಹೇಳ್ತಾರಂತೆ, ಕಾಫಿ ಮಾಡಿದ್ರೆ ಬಡಿ ಕಾಫಿ ಹೆಂಗಿದೆ ಅದು ಅಂತ. ಕುಡಿದ್ಬಿಟ್ಟು ನೋಡಿ ಅದ್ರ ಟೇಸ್ಟ್ ನೀನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ. ಹಾಗೆ ಭಕ್ತಿ ಎಂಬತಕ್ಕದ್ದು ನೀವು ಅನುಭವಿಸ್ಬಿಡಿ ಫಸ್ಟು, ಆಮೇಲೆ ನೀವು ಆರಾಮಾಗಿ ಎಕ್ಸ್ಪ್ಲೈನ್ ಮಾಡ್ತೀರಿ. ಅದೇ ನನಗೆ ಇವತ್ತು ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ 60-70 ಮನೆ ಇರೋ ಒಂದು ಸಣ್ಣ ಊರು, ಯಾರು ಕೂಡ ಇಮ್ಯಾಜಿನ್ ಮಾಡೋಕ್ಕಾಗದೇ ಇರುವಂಥ ಜಾಗ,
ಆ ಜಾಗದಲ್ಲಿ ನಾನು ಎಲ್ಲೇ ಹೋಗಿ ನಾನು ಕೂತಿರೋ ಜಾಗಗಳನ್ನೆಲ್ಲ ಕೂತ್ಕೊಂಡು ನೋಡ್ತೀನಿ. ಇಷ್ಟು ದೂರವೇ ನನ್ನ ಬದುಕು ಪ್ರಯಾಣ ಅಂದರೆ ಅದು ಹೇಳುತ್ತೆ, ಹೌದು ನಿನ್ನ ಪ್ರಯಾಣ ಯಾಕೆ ಅಂದರೆ ಅರ್ಪಣಾ ಮನೋಭಾವ. ದೇವರು ಎಂಬತಕ್ಕಂಥ ಶಕ್ತಿಯನ್ನು ನೀವು ನಂಬಿದೆಯಲ್ವಾ, ಹಾಗಾಗಿ ಹೋಗ್ತಾನೆ. ಇದನ್ನ ಬಸವಣ್ಣ ಅವರು ಇದನ್ನೇ ಹೇಳಿರೋದು. ಇವರೆಲ್ಲ ಓದ್ಕೊಂಡಿದ್ದಾರೆ, ಅದರಲ್ಲಿ ಪಾಮರರು ತಿಳ್ಕೊಂಡಿದ್ದಾರೆ, ಹೇಳ್ತಾರೆ. ನಮ್ಗೆ ಹೇಳಕ್ ಬರಲ್ಲ, ನಿಮ್ಗೆ ಅನ್ಸ್ಬೋದಲ್ಲ ಹೆಂಗೆ ಅಂತ. ಅದನ್ನೇ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಉಳ್ಳವರು ಆಲಯವ ಮಾಡುವರು, ಉಳ್ಳದವನ ಏನು ಮಾಡಲಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನಗಳ ಸವಯ್ಯ, ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿದೆ ನೋಡಿ. ಕಲ್ತವ್ರು ಅವ್ರು ಮಾಡ್ತಾರೆ. ನನಗೇನು ಬರಲ್ಲ ಅಂದ ತಕ್ಷಣ ನಾವು ಅನ್ಕೋಬಾರ್ದು ನನಗೇನು ಬರೋದಿಲ್ವೇ ಅಂತ. ನಮ್ಮ ಹೃದಯದಲ್ಲೇ ದೇವಸ್ಥಾನ ಇದೆ. ಏಕಾಗ್ರದಿಂದ ಇನ್ನೊಬ್ಬರು ಕೆಟ್ಟದ್ದು ಬಯಸಬೇಡಿ, ಇನ್ನೊಬ್ರು ಮೋಸ ಮಾಡಬೇಡಿ, ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ಪಾಸಿಟಿವ್ ಆ್ಯಟಿಟ್ಯೂಡ್ ಡೆವಲಪ್ ಮಾಡ್ಕೊತಾ ಹೋಗ್ತಾರೆ. ಯು ಗ್ರೋ, ಎಲ್ಲಿ ಬೇಕಾದ್ರೂ ಹೋಗ್ತಾ ಇರ್ತೀರಿ, ನಿಮ್ಗೆ ಯಾರು ಅಡೆತಡೆನೇ ಇರೋದಿಲ್ಲ ಅಂತ. ಅದೇ ಈ ಪಾಸಿಟಿವಿಟಿ ಇರುವಂಥ ಜಾಗ. ಈ ಜಾಗ ನನಗೆ ಭಾಳ ಖುಷಿ ಆಯಿತು. ದೂರದ ಅಮೆರಿಕ ದೇಶದ ಇಂಥ ಅದ್ಭುತವಾದ ಚಿಂತನೆ, ಅದು ವಿಶೇಷವಾಗಿ ರಾಯರು ಅವರ ಭಾಳ ಇಷ್ಟ ದೇವರು ಮೂಲರಾಮರು ಕೃಷ್ಣ. ಅವರ ಕಟ್ಟ ಕಡೆಯ ಹಿಂದುವಿನಗೆ ಗೋವಿಂದ ನಿನ್ನೆಯ ಪಾದಾರವಿಂದ ಅಂತ ಅವರು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಕೃಷ್ಣನ. ಅಂಥ ಮಹನೀಯರು, ಅಂಥ ಅದ್ಭುತವಾದಂಥ ಆಲಯವೂ ಕೂಡ ಇಲ್ಲಿದೆ. ಎಷ್ಟು ಚೆನ್ನಾಗಿದೆ. ನನಗಂತೂ ಭಾಳ ಸಂತೋಷ ಆಯಿತು ಗುರುಗಳೇ, ಭಾಳ ಆನಂದವಾಯಿತು ನಿಮ್ಮನ್ನೆಲ್ಲ ನೋಡುವಂಥದ್ದು. ನನಗೆ ತಿಳಿದಂಥ 2 ಮಾತು ಆಡುವಂಥದ್ದು. ಇದು ನಡೀಲಿ, ನಿರಂತರವಾಗಿ ನಡೀಲಿ, ಮುಂದುವರಿಲಿ. ಅಲ್ಲೂ ಕೂಡ ಸ್ವಲ್ಪ ಹಳಿ ತಪ್ಪಿರುವಂಥ ಜಾಗವಿದೆ, ಅಲ್ಲೂ ಕೂಡ ಇದಾಗಬೇಕು. ಅಲ್ಲಿ ತುಂಬ ಹಳಿ ತಪ್ಪಿದೆ. ಎಷ್ಟು ಹಳಿ ತಪ್ಪಿದೆ ಅಂದರೆ, ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಒಂಚೂರು ಸ್ಟ್ರಾಂಗ್ ಇದ್ದೀನಿ. ಆ ತರ್ಕಗಳು ಎಲ್ಲವೂ ನೋಡ್ತಾ ಇದ್ದೀನಿ. ನಾವು ನಮ್ಮ ಭಗವದ್ಗೀತೆಯನ್ನು ಬೇರೆ ಯಾರು ಅನ್ಯ ಧರ್ಮರೆಲ್ಲ ಬಂದ್ಬಿಟ್ಟು ತರ್ಕ ಮಾಡೋದಿಲ್ಲ, ನಮ್ಮನ್ನು ಯಾರು ಅಣಗಿಸೋದಿಲ್ಲ. ನಮ್ಮವ್ರು ನಾವೇ ತರ್ಕ ಮಾಡ್ತೀವಿ. ಏನು ಭಗವದ್ಗೀತೆ ಅದು ಧರ್ಮದ ಬಗ್ಗೆ ಸಾರುತ್ತೆ, ಇನ್ನೊಂದು ಯಾರಿಗೂ ಗೊತ್ತಿಲ್ಲ. ಇದು ಭಗವದ್ಗೀತೆ ಯಾವ ಧರ್ಮದ ಬಗ್ಗೆ ಹೇಳಲ್ಲ, ನಡೆ ನುಡಿ ಬಗ್ಗೆ ಹೇಳುತ್ತೆ. ಹೆಂಗಿದ್ರೆ ಬದುಕು ಅಂತ ಹೇಳುತ್ತೆ ವಿನಃ ಅದು ಎಲ್ಲರಿಗೂ ಅಡಾಪ್ಟ್ ಆಗುತ್ತೆ. ಎಲ್ಲರೂ ತಿಳ್ಕೊಂಡ್ಬಿಟ್ರೆ ಅದಕ್ಕಿಂತ ಒಂದು ಶ್ರೇಷ್ಠವಾದಂಥ ಗ್ರಂಥ ಇನ್ನೊಂದು ಈ ಪ್ರಪಂಚದಲ್ಲೇ ಇಲ್ಲ. ಯಾರಾದರೂ ಒಬ್ಬ ಹಿಂದೂ ಅಂತ ಅನ್ನಿಸ್ಕೊಂಡಿದೆ, ಅವನೇನು ಮಾಡಬೇಕಾಗಿಲ್ಲ. ಅವನು ರಾಮಾಯಣ ಮಹಾಭಾರತ 2 ಓದಿದ್ರೆ ಮಾತ್ರ ಅವನೇ ಶ್ರೇಷ್ಠ. ಅದು ಓದಿಲ್ಲ, ಸ್ಟಡಿ ಸಮಥಿಂಗ್ ಐ ಆಮ್ ಸಾಫ್ಟ್ವೇರ್, ಐ ಆಮ್ ಗೆಟಿಂಗ್ ಸೋ ಲೈಕ್ ದಟ್ ಅಂದರೆ ನೀನು ಡಸ್ಟ್ಬಿನ್ ಇನ್ ಲೈಫು, ವೇಸ್ಟ್ ಲೈಫು. ನನ್ನ ಪ್ರಕಾರ ರಾಮಾಯಣ ಮಹಾಭಾರತವನ್ನು ಓದಿ. ಅದೆಲ್ಲವೂ ಬಂದು ಯಾವ ಪಾಠನೂ ಹೇಳಲ್ಲ, ಮನುಕುಲದ ಒಳಗಡೆಯ ಚಿಂತನೆಗಳು. ಮಹಾಭಾರತ ನೋಡ್ದ ಅಂದರೆ ಮಹಾಭಾರತದಲ್ಲಿ ಎಲ್ಲ ಕ್ಯಾರೆಕ್ಟರು ನಮ್ಮಲ್ಲೇ ಇದೆ, ನಮ್ಮ ಸೊಸೈಟಿನಲ್ಲೇ ಇದೆ. ದುರ್ಯೋಧನನೂ ಇದ್ದಾನೆ, ರಾವಣನೂ ಇದ್ದಾನೆ, ರಾಮನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ. ಇದು ಎಚ್ಚರಿಕೆ. ಮತ್ತೆ ನಿಮಗೆ ಒಂಥರ ಒಂದು ಫಾರ್ಮುಲಾ. ನೀವು ಯಾವ್ದಾದ್ರು ಒಂದು ಮ್ಯಾಥಮೆಟಿಕ್ಸಲ್ಲಿ ಒಂದು ಮ್ಯಾಥ್ಸ್ನ ಡಿರೈವ್ ಮಾಡಬೇಕಂದ್ರೆ ಒಂದು ಫಾರ್ಮುಲಾ ಇರುತ್ತೆ. A² + B² = so much, that is = ಅಂತ ಇರುತ್ತೆ. ಇದೆ ಈ ಫಾರ್ಮುಲಾಗೋಸ್ಕರ ಈ ಬುಕ್ಕನ್ನು ಮಹನೀಯರುಗಳು ಅವತ್ತಿನ ಕಾಲದಲ್ಲಿ ಬರೆದು ಮನುಷ್ಯನ ಕೈ ಕೊಟ್ಟು ಕಲ್ತ್ಕೊಂಡು ನೀನು ತಿಳಿಸ್ತಾ ಹೋಗಪ್ಪ, ಇದನ್ನು ತಿಳ್ಕೊಂಬಿಟ್ರೆ ಸಾಕು, ನಿನ್ನ ಬದುಕಲ್ಲಿ ತುಂಬ ಗಟ್ಟಿಗೆ ಬಾಳ್ತೀಯ ನೀನು ಅಂತ. ಅದಷ್ಟೇ, ಏನು ಗೊತ್ತಿಲ್ಲದೆ ಇರೋ ಅಮ್ಮ ನನಗೆ ಹೇಳ್ಕೊಟ್ಟಿದ್ದು, ನಾನು ಪಾಲಿಸ್ಕೊಂಡು ಬಂದಿರೋದು. ಇವತ್ತು ಐ ಆಮ್ ಸೋ ಹ್ಯಾಪಿ. ಯಾರು ದೇವರಿಗೆ ತಮ್ಮನ್ನು ತಾವು ಅರ್ಪಿಸ್ಕೊಂತಾರೆ ಆವಾಗ ತನ್ನನ್ನು ತಾನೇ ಒಳ್ಳೆ ಅದ್ಭುತವಾದ ಗುಣಗಳು ಒಳಗಡೆ ಅಡಕವಾಗುತ್ತೆ. ಎಲ್ಲರ ಬಟ್ಟೆನೂ ಕೊಳೆ ಆಗುತ್ತೆ, ಒಗೆಯಕ್ಕೆ ಒಳ್ಳೆ ಡಿಟರ್ಜೆಂಟ್ ಸೋಪ್ ಇದ್ದೇ ಇರುತ್ತೆ. ಹಾಗಾಗಿ ತಿಳಿದೇನೋ ಈ ಪ್ರಪಂಚದ ಲೌಕಿಕ ವಿಚಾರಧಾರೆಗಳನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸು ಎಂಬತಕ್ಕಂಥ ಬಟ್ಟೆ ಕೊಳೆ ಆಗ್ಬಿಡುತ್ತೆ. ದೇವರು ಎಂಬತಕ್ಕಂಥ ಸೋಪನ್ನು ಹಾಕಿ ಒಗೆದುಬಿಡಿ, ಆರಾಮಾಗಿ ಚಿಂತನೆ ಒಳಗಡೆ ಐರನ್ ಮಾಡಿಬಿಡಿ. ಯು ಲುಕ್ ಫ್ರೆಶ್, ಬ್ಯೂಟಿಫುಲ್ ಇರುತ್ತಲ್ಲಿ ಲೈಫ್ ಅನ್ನೋ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಐ ಆಮ್ ಸೋ ಹ್ಯಾಪಿ. ಒಳ್ಳೆ ಜಾಗದಲ್ಲಿ ಒಳ್ಳೆ ವಿಚಾರಧಾರೆಗಳನ್ನ ಮಾತಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು. ದಯಮಾಡಿ ತಾವು ಈ ಸೋಷಿಯಲ್ ಮೀಡಿಯಾ ಎಲ್ಲ ಇವತ್ತೆಲ್ಲ ತುಂಬ ಇಂಪಾರ್ಟೆಂಟ್ ವರ್ಕ್ ಮಾಡುತ್ತೆ. ಮಾತಾಡೋದ್ರ ಬಗ್ಗೆ, ಇನ್ನೊಂದ್ರ ಬಗ್ಗೆ, ಲೌಕಿಕದ ಬಗ್ಗೆ ಮಾತಾಡೋದ್ರ ಬಗ್ಗೆ ಈ ಥರ ಕೆಲವು ಪ್ರಚಾರಗಳನ್ನ ಮಾಡ್ತಾರೆ. ಚೆನ್ನಾಗಿತ್ತು, ಸೋ ಬ್ಯೂಟಿಫುಲ್. ನೋಡಿ ಹಿಂಗೆ ಸೇರಿದ್ವಿ, ದೇವರು ಎಂಬತಕ್ಕದ್ದು ಹಬ್ಬ ಮಾಡೋಣ, ಸೇರೋಣ. ಎಲ್ಲ ಮೆಟೀರಿಯಲಿಸ್ಟಿಕ್ಕು ದುನಿಯಾ ಇದ್ದೇ ಇರುತ್ತೆ. ಈ ಪ್ರಪಂಚ ಹೆಂಗೆ ಅಂದರೆ ಅಪ್ಪ ಅಮ್ಮ ಒಂದು ಕುಟುಂಬ, ಅವರು ಇಬ್ಬರು ಸೇರಿ ಮಕ್ಕಳು ಮರಿ ಮಾಡ್ತಾರೆ, ಅದು ಆಟೋಮೆಟಿಕ್ಕಾಗಿ ಆಗುತ್ತೆ. ಅದಾದ ಮೇಲೆ ಅವರು ಹೆಂಗೆ ಬೆಳೆದು ಹೆಂಗೆ ಚಿಂತಕರಾಗಿ ಒಂಥರ ಅವಿಭಕ್ತ ಕುಟುಂಬ ಮಾಡ್ತಾರೆ. ತಂದೆ ತಾಯಿ, ಅಜ್ಜ ಅಜ್ಜಿ, ದೇವರು, ಸಂಸ್ಕೃತಿ, ಸಮಾಜ ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಆವಾಗಲೇ ನಿಜವಾದ ಅದ್ಭುತ ಕುಟುಂಬ ನಮ್ಮಿಂದ ಸೃಷ್ಟಿಯಾಗೋದು. ಇಲ್ಲ ಅಂದರೆ ನಾಯಿ ಮರಿನೂ ಮಕ್ಕಳಾಗುತ್ತೆ, ಇನ್ನೊಬ್ಬರು ಮಕ್ಕಳಾಗ್ತಾರೆ, ಎಲ್ಲವೂ ಮಾಡೋ ಕರ್ತವ್ಯ ಮಾಡ್ತಾರೆ. ಇದನ್ನೆಲ್ಲ ಒಟ್ಟಿಗೆ ಮಾಡಿ ದೊಡ್ಡ ಒಳ್ಳೆ ಕುಟುಂಬ ಆಗಲಿ ಅಂತ ಶುಭ ಹಾರೈಸ್ತೀನಿ. ನೀವೆಲ್ಲರೂ 100 ಕಾಲ ಚೆನ್ನಾಗಿ ಬಾಳಿ ಸಂತೋಷವಾಗಿ.
ಧನ್ಯವಾದ.